ಸೆಕೆಂಡ್ ಬೆಡ್ಗೆ ಹಿಂಗ್ ಏನಾದ್ರು ಮಾಡಿರ್ತಾರ, ಎಕ್ಸ್ಟ್ರಾ ಏನಾದ್ರು ಮಾಡಿರ್ತಾರಲ್ಲ, ಏನ್ ಮಾಡಿದ್ರಿ? ಏನಾದ್ರು ಗೊಬ್ಬರ ಹಾಕಿದ್ರ? ಸರ್ ಗೊಬ್ಬರ ಹಾಕಿದೀವಿ ಸರ್. 10-26 DAP ಓಕೆ, ಮತ್ತೆ ಬೇವಿನ ಹಿಂಡೆ, ಕಾನಿನ ಹಿಂಡೆ ಸ್ವಲ್ಪ ಹಾಕಿದೀವಿ ಸರ್. ಮೂರು ಹಾಕಿದ್ರೆ ಎಲ್ಲಿ ಹೋಲ್ ಮಾಡಿ ಹಾಕಿದ್ರ? ಹೌದೌದು. ಈಗ ಸ್ಪೇಸಿಂಗ್ ಎಷ್ಟು ಕೊಟ್ಟಿದ್ರ? ಫಸ್ಟ್ ನಾರ್ ತಂದ್ರಿ, ಸೊ ಆ ಒಂದು ಸ್ಪೇಸಿಂಗ್ ಈಗ ಒಂದ್ ಸರ್ ನಾರಿಂದ ನಾರ್ಗೆ ಹ್ಮ್. 1.5 ಇಟ್ಟಿದೀವಿ. Okay. ಬೆಡ್ ಇಂದ ಬೆಡ್ಗೆ 5 ಅಡಿ ಇಟ್ಟಿದೀವಿ ಸರ್. ಬೆಡ್ ಇಂದ ಬೆಡ್ಗೆ 5, ನಾರಿಂದ ನಾರಿಗೆ 1.5. ಹೌದೌದು. ಓಕೆ, ಸೊ ಈಗ ನೀವು ಕಂಪ್ಯಾರಿಟಿವ್ಲಿ ಬೇರೆ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದನ್ನ ಸ್ಪೇಸಿಂಗ್ ಒಂಚೂರು ಜಾಸ್ತಿ ಮಾಡಿದ್ರ, ಹೌದು ಯಾಕೆ ಮಾಡಿದ್ರಿ? ಸರ್, ಇದು ಮಳೆಗಾಲ ಅಲ್ವಾ, ಅದಕ್ಕೆ ಆತರ ಮಾಡಿದೀವಿ ಸರ್. ಸ್ಪೇಸಿಂಗ್ ಅದಕ್ಕೆ ಜಾಸ್ತಿ ಮಾಡಿದ್ರಿ. ಹೌದೌದು. ಮತ್ತೆ ಈ ವೆರೈಟಿ ಕಂಪ್ನಿಯವ್ರು ಹೇಳೋದ್ ಪ್ರಕಾರ ತುಂಬಾ ಬ್ರಾಂಚಸ್ ಹೊಡೆಯುತ್ತೆ, ಹೌದು. ಈ ಬೇಸಿಗೆಯಲ್ಲಿ ಆದ್ರೆ 2 ಅಡಿ ಗಿಡ ಅಂತಾರೆ. ನೆಕ್ಸ್ಟ್ ಇಯರ್ ಏನಾದ್ರು ಬೇಸಿಗೆಯಲ್ಲಿ ಮಾಡಿದ್ರೆ ಬೇಸಿಗೆಯಲ್ಲಿ ಮಾಡಿದ್ರೆ 1.5 ಇಟ್ಕೋಬೇಕು ಸರ್. ಯಾಕಂದ್ರೆ ಮಳೆಗಾಲದಲ್ಲಿ ಓಕೆ, ಮಳೆ ಜಾಸ್ತಿ ಬಿದ್ರೆ ಅದು ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ, ಅದಕ್ಕೆ ಹೋಗ್ತಾ ಇರುತ್ತೆ. ಓಕೆ. ಇದ್ರ ಬಗ್ಗೆ ಆಗ್ರೋನಮಿ ಬಗ್ಗೆನೂ ಮಾತಾಡೋಣ. ಯಾಕೆ ಅಂದ್ರೆ ಇದರಲ್ಲಿ ತುಂಬಾ ಒಂದು ಚೇಂಜಸ್ ಇದೆ, ಬೇರೆ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಚೇಂಜಸ್ ಇದೆ. ಇದನ್ನ ನೀವು ಸಕ್ಸಸ್ಫುಲ್ ಆಗಿ ಬೆಳೆಸಿದೀರಿ. ಈಗ ಹೌದೌದು. ಈಗ ಬೆಳೆಸಿದ್ರೆ ಅದನ್ನ ಬಗ್ಗೆ ನಿಮ್ಗೆ ತುಂಬಾ ನಾಲೆಜ್ ಇರುತ್ತೆ, ಅದನ್ನ ನಮ್ಮ ರೈತರಿಗೆ ತಿಳಿಸ್ಕೊಡ್ತೀರಿ ಅಂತೆ. ಹ್ಮ್. ಸೊ ಈಗ ಫರ್ಟಿಲೈಸರ್ಸ್ ಮೊದಲನೇದಾಗಿ ನೀವು 10-26 ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ಹಾಕಿದೀನಿ ಅಂದ್ರೆ ಬೆಡ್ಡಿಗೆ. ಹೌದೌದು. ಸೊ ಅದಾದ್ಮೇಲೆ 1.5 ಅಡಿಗೆ ಪ್ಲಾಂಟೇಶನ್ ಮಾಡಿದ್ವಿ. ಹೌದೌದು ಸೊ ಅದಾದ ನಂತರ ನೆಕ್ಸ್ಟ್ ಫರ್ಟಿಲೈಸರ್ ಏನ್ ಬಿಟ್ರಿ? ಸರ್. 13, 40, 13 13, 14, 13 ಬಿಟ್ರಿ. 13 ಬಿಟ್ಟಿದೀನಿ. ಸೊ ನೈಟ್ರೋಜನ್ ಕಂಟೆಂಟ್ ಫಸ್ಟ್ ಟೈಮ್ 9 ಕೊಟ್ಟಿಲ್ಲ. ಹೌದೌದು, ಕೊಟ್ಟಿಲ್ಲ. ಸೊ ಏನ್ ಕಂಪ್ನಿಯವ್ರು ಏನ್ ಹೇಳಿದ್ರು ಇದಕ್ಕೆ? ಇದು ನೈಟ್ರೋಜನ್ ಕಂಟೆಂಟ್ ಬಿಡಬಾರ್ದು ಅಂತ ಹೇಳಿ. ಓಕೆ, 1261 ಅಥವಾ 13, 40, 30 ಬಿಡ್ಬೋದು ನಿಮ್ ಪ್ರಕಾರ? ಹೌದೌದು. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ಫರ್ಟಿಲೈಸರ್ಸ್ ಏನೋದ್ರಿ? ನೆಕ್ಸ್ಟ್ 50 to 34 ಕೊಟ್ಟಿದೀವಿ. ಅಂದ್ರೆ ಅದು ಒಂದು 13, 14, 13 ಬಿಟ್ಟಾದ್ಮೇಲೆ ಮತ್ತೆ 50 to 34 ಡೈರೆಕ್ಟ್ ಹೋದ್ರಿ. ಹೌದೌದು. ಸೊ ಮೇಜರ್ ಫರ್ಟಿಲೈಸರ್ಸ್ ಏನ್ ಜಾಸ್ತಿ ಕೇಳಿಲ್ಲ ಆಗಿದೆ. ಕೇಳಿಲ್ಲ ಸರ್. ಸೊ ಇನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ನಾರ್ಮಲ್ ಆಗಿ ಕೊಟ್ಟಿರ್ತಾರೆ ನಿಮ್ಗೆ ಕೊಟ್ಟಿದ್ದೀವಿ. ಸೊ ಯಾಕಂದ್ರೆ ನಾನೇ ವಿಸಿಟ್ ಮಾಡಿಸಿದೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಫಾರ್ಮರ್. ಸೊ ಆಲ್ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಬೋರನ್.